This is Jagannath, Saramya ITI CVV campus, Chikballapur. Today topic is speed and velocity. Now, contents: rest, motion, types of motions, types of quantities, path, distance, speed and velocity, difference between speed and velocity. Rest. A body is said to be a state of rest when it remains in the same position. ಒಂದು ವಸ್ತು ನಿಶ್ಚಲ ಸ್ಥಿತಿಯಲ್ಲಿದ್ದರೆ ಅದನ್ನು ರೆಸ್ಟ್ ಅಂತ ಕರಿತೀವಿ. ಎ ಬಾಡಿ ಈಸ್ ಸೆಟ್ ಟು ಬಿ ಇನ್ ದ ಸ್ಟೇಟ್ ಆಫ್ ಮೋಷನ್ ವೆನ್ ಇಟ್ ಕಂಟಿನ್ಯೂಸ್ಲಿ ಚೇಂಜಸ್ ಇಟ್ ಪೊಸಿಷನ್. ಒಂದು ವಸ್ತು ತನ್ನ ಸ್ಥಾನವನ್ನು ಪಲ್ಲಟ ಮಾಡಿದರೆ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಮೂವ್ ಆದರೆ ಅದನ್ನು ಮೋಷನ್ ಅಂತ ಕರಿತೀವಿ. ಟೈಪ್ಸ್ ಆಫ್ ಮೋಷನ್: ರ್ಯಾಂಡಮ್ ಮೋಷನ್ ವೆನ್ ಅನ್ ಆಬ್ಜೆಕ್ಟ್ ಮೂವ್ಸ್ ಡಿಫ್ರೆಂಟ್ ಸ್ಪೀಡ್ಸ್ ಆ್ಯಂಡ್ ಡಿಫ್ರೆಂಟ್ ಡೈರೆಕ್ಷನ್. ಒಂದು ವಸ್ತು ಡಿಫ್ರೆಂಟ್ ಡೈರೆಕ್ಷನ್ಸಲ್ಲಿ ಡಿಫ್ರೆಂಟ್ ಸ್ಪೀಡಲ್ಲಿ ಮೂವ್ ಆದರೆ ಅದನ್ನು ರ್ಯಾಂಡಮ್ ಮೋಷನ್. ಫಾರ್ ಎಕ್ಸಾಂಪಲ್ ಫಿಶ್ ಸ್ವಿಮ್ಮಿಂಗ್ ಮಾಡೋದು, ಅಥವಾ ಮೂಮೆಂಟ್ ಆಫ್ ಫುಟ್ಬಾಲ್ ಮೂಮೆಂಟ್ನ ಡ್ಯೂರಿಂಗ್ ಗೇಮಲ್ಲಿ ತೊಗೊತೀವಿ. ಟ್ರಾನ್ಸ್ಲೇಟರಿ ಮೋಷನ್ ಅಗೇನ್ ಕ್ಲಾಸಿಫೈಡ್ ಇಂಟು 3 ಟೈಪ್ಸ್: ರೆಕ್ಟಿಲಿನಿಯರ್ ಮೋಷನ್, ಕರ್ವಿಲಿನಿಯರ್ ಮೋಷನ್ ಆ್ಯಂಡ್ ಸರ್ಕ್ಯುಲರ್ ಆರ್ ರೋಟರಿ ಮೋಷನ್. 3 ವಿಧದಲ್ಲಿ ನಾವು ವಿಂಗಡಿಸ್ತೀವಿ. ರೆಕ್ಟಿಲಿನಿಯರ್ ಮೋಷನ್ ಅಂದರೆ ಏನು? ಇಫ್ ದ ಪಾತ್ ಆಫ್ ಅನ್ ಆಬ್ಜೆಕ್ಟ್ ಇನ್ ಟ್ರಾನ್ಸ್ಲೇಟರಿ ಮೋಷನ್ ಈಸ್ ಇನ್ ಎ ಸ್ಟ್ರೈಟ್ ಲೈನ್. ಒಂದು ಆಬ್ಜೆಕ್ಟ್ ಒಂದೇ ಸ್ಟ್ರೈಟ್ ಲೈನಲ್ಲಿ ಮೂವ್ ಆದರೆ ಅದನ್ನು ರೆಕ್ಟಿಲಿನಿಯರ್ ಮೋಷನ್. ಫಾರ್ ಎಕ್ಸಾಂಪಲ್ ಬಸ್ ಟ್ರಾವೆಲಿಂಗ್ನ ನಾವು ತೊಗೊತೀವಿ. ಕರ್ವಿಲಿನಿಯರ್ ಮೋಷನ್: ಇನ್ ಟ್ರಾನ್ಸ್ಲೇಟರಿ ಮೋಷನ್ ಇಫ್ ದ ಪಾತ್ ಆಫ್ ದ ಆಬ್ಜೆಕ್ಟ್ ಇನ್ ಎ ಕರ್ವ್ಡ್ ಲೈನ್. ಈ ಟ್ರಾನ್ಸ್ಲೇಟರಿ ಮೋಷನಲ್ಲಿ ಕರ್ವ್ ಲೈನಲ್ಲಿ ಪಾತ್ ಮೂವ್ ಆದರೆ ಅದನ್ನು ಕರ್ವಿಲಿನಿಯರ್. ಫಾರ್ ಎಕ್ಸಾಂಪಲ್ ಕಾರ್ನ ಡ್ರೈವ್ ಮಾಡ್ತೀವಿ, ಆ ಕರ್ವ್ ಮೂಮೆಂಟಲ್ಲಿ ಕರ್ವಿಲಿನಿಯರ್ ಮೋಷನ್ ಅಂತ ಕರಿತೀವಿ. ಸರ್ಕ್ಯುಲರ್ ಆರ್ ರೋಟರಿ ಮೋಷನ್ ವೆನ್ ಅನ್ ಆಬ್ಜೆಕ್ಟ್ ಮೂವ್ಸ್ ಅಲಾಂಗ್ ಎ ಸರ್ಕ್ಯುಲರ್ ಪಾತ್. ಫಾರ್ ಎಕ್ಸಾಂಪಲ್ ನಮ್ಮ ಮನೆಗಳಲ್ಲಿ ಫ್ಯಾನ್ಗಳಿರುತ್ತೆ, ಫ್ಯಾನ್ ರೊಟೇಟ್ ಯಾವ ರೀತಿ ಆಗುತ್ತೆ? ಒಂದು ಸರ್ಕ್ಯುಲರ್ ಮೋಷನಲ್ಲಿ ರೊಟೇಟ್ ಆಗುತ್ತೆ. ಇದನ್ನು ಸರ್ಕ್ಯುಲರ್ ಅಥವಾ ರೋಟರಿ ಮೋಷನ್ಗೆ ಎಕ್ಸಾಂಪಲ್ ಕೊಡ್ಬೋದು. ಆಸಿಲೇಟರಿ ಆರ್ ವೈಬ್ರೇಟರಿ ಮೋಷನ್ ವೆನ್ ಅನ್ ಆಬ್ಜೆಕ್ಟ್ ಮೂವ್ಸ್ ಟು ಆ್ಯಂಡ್ ಫ್ರೋ ಅಲಾಂಗ್ ದ ಪಾತ್. ನಾವು ಒಂದು ಆಬ್ಜೆಕ್ಟು ಟು ಆ್ಯಂಡ್ ಫ್ರೋ, ಈಗ ವಾಚ್ ತೊಗೊಳ್ಳೋಣ, ಒಂದು ವಾಲ್ ಕ್ಲಾಕಲ್ಲಿ ಪೆಂಡುಲಮ್ಮು ಆ ಕಡೆ ಈ ಕಡೆ ಚಲಿಸುತ್ತಲ್ವ, ಅದನ್ನು ಟು ಆ್ಯಂಡ್ ಫ್ರೋ ಮೋಷನ್ ಅಂತ ಕರಿತೀವಿ. ಸ್ವಿಂಗ್ ಮಿಷಿನ್ ಕೂಡ ಒಂದು ಟು ಆ್ಯಂಡ್ ಫ್ರೋ ಮೋಷನ್. ಯೂನಿಫಾರ್ಮ್ ಮೋಷನ್ ಆನ್ ಆಬ್ಜೆಕ್ಟ್ ಮೂವಿಂಗ್ ವಿತ್ ಎ ಕಾನ್ಸ್ಟೆಂಟ್ ವೆಲಾಸಿಟಿ. ಒಂದೇ ವೆಲಾಸಿಟಿಯಲ್ಲಿ ಮೂವ್ ಆದರೆ ಆಬ್ಜೆಕ್ಟ್ನ ಅದನ್ನು ಯೂನಿಫಾರ್ಮ್ ವೆಲಾಸಿಟಿ ಅಂತ ಕರಿತೀವಿ. ಆನ್ ಆಬ್ಜೆಕ್ಟ್ ಮೂವಿಂಗ್ ವಿತ್ ಎ ವೇರಿಯಬಲ್ ವೆಲಾಸಿಟಿ ಆದರೆ ಅದನ್ನು ನಾನ್ ಯೂನಿಫಾರ್ಮ್ ಮೋಷನ್ ಅಂತ ಕರಿತೀವಿ. ವೆಲಾಸಿಟಿ ಅಂದರೆ ಗೊತ್ತಿದೆ. ಟೈಪ್ಸ್ ಆಫ್ ಕ್ವಾಂಟಿಟೀಸ್: there are 2 types of quantities. One is scalar quantity, another one is vector quantity. A scalar quantity, a quantity having magnitude only but not direction, is called as a scalar quantity. They have numerical values only. It represented by a straight line. ಒಂದು ಸ್ಟ್ರೈಟ್ ಲೈನ್ನ ನಾವು ಸ್ಕೇಲಾರ್ ಕ್ವಾಂಟಿಟಿಗೆ ಎಕ್ಸಾಂಪಲ್ ಕೊಡ್ಬೋದು. ವೆಕ್ಟರ್ ಕ್ವಾಂಟಿಟಿ: a physical quantity having both magnitude and direction is called as a vector quantity. It is represented by a straight line with arrowhead. ಒಂದು arrowheadನ ನಾವು ತೋರಿಸಿದ್ರೆ ಅದನ್ನು ವೆಕ್ಟರ್ ಕ್ವಾಂಟಿಟಿ ಅಂತ ಕರಿತೀವಿ. ಎಕ್ಸಾಂಪಲ್ಸ್ ಆಫ್ ಸ್ಕೇಲರ್ ಆ್ಯಂಡ್ ವೆಕ್ಟರ್ ಕ್ವಾಂಟಿಟಿ. ಸ್ಕೇಲರ್ ಕ್ವಾಂಟಿಟಿಗೆ ಎಕ್ಸಾಂಪಲು ಮಾಸ್ ಕೊಡ್ಬೋದು, ಏರಿಯಾ ಕೊಡ್ಬೋದು, ಲೆಂತ್ ಕೊಡ್ಬೋದು, ವಾಲ್ಯೂಮ್ ಕೊಡ್ಬೋದು, ಎನರ್ಜಿ ಕೊಡ್ಬೋದು, ವರ್ಕ್, ಟೆಂಪ್ರೇಚರ್, ಪ್ರೆಷರ್, ಕರೆಂಟ್, ವೋಲ್ಟೇಜ್ ಆ್ಯಂಡ್ ಪವರ್. ಅದೇ ರೀತಿ ಎಕ್ಸಾಂಪಲ್ ವೆಕ್ಟರ್ ಕ್ವಾಂಟಿಟಿಗೆ ಡಿಸ್ಪ್ಲೇಸ್ಮೆಂಟು, ವೆಲಾಸಿಟಿ, ಆಕ್ಸಿಲರೇಷನ್ನು, ಮೂಮೆಂಟಮ್ಮು, ಫೋರ್ಸು, ವೆಯ್ಟು ಮತ್ತು ಮೊಮೆಂಟ್ಗೆ ನಾವು ವೆಕ್ಟರ್ ಕ್ವಾಂಟಿಟಿಗೆ ಎಕ್ಸಾಂಪಲ್ ಕೊಡ್ತೀವಿ. ಸ್ಕೇಲರ್ ಕ್ವಾಂಟಿಟಿ ಅಂದರೆ ಒಂದು ಮಾಸ್ ಒಂದೇ ಥರ ಇದ್ದರೆ ಅದು ಮಾಸ್ ಅಂತ ಕರಿತೀವಿ. ಪಾತ್: ಎ ಲೈನ್ ಜಾಯ್ನಿಂಗ್ ಎ ಸಬ್ಸಿಕ್ವೆಂಟ್ ಸ್ಟೇಜಸ್ ಆಫ್ ಅನ್ ಆಬ್ಜೆಕ್ಟ್ movement is called as a path. It should be straight or curved in any direction. ಲೈನ್ ಒಂದು ಪಾತ್ ಅಂದರೆ ಒಂದು ಕಡೆಯಿಂದ ಇನ್ನೊಂದು ಕಡೆ ಚಲಿಸ್ತೀವಲ್ಲ, ಆ ಪಾಯಿಂಟ್ ಜಾಯಿನ್ ಮಾಡ್ತಾ ಇದ್ದರೆ ಅದನ್ನು ಪಾತ್ ಅಂತ ಕರಿತೀವಿ. ಡಿಸ್ಟೆನ್ಸ್: ಎ ಲೈನ್ ಜಾಯ್ನಿಂಗ್ ದ ಸ್ಟಾರ್ಟಿಂಗ್ ಆ್ಯಂಡ್ ಫಿನಿಶಿಂಗ್ ಪಾಯಿಂಟ್ ಆಫ್ ಅನ್ ಆಬ್ಜೆಕ್ಟ್ ಮೂಮೆಂಟ್ ಈಸ್ ಕಾಲ್ಡ್ ಆಸ್ ಡಿಸ್ಟೆನ್ಸ್. ಒಂದು ಲೈನ್ನ ಸ್ಟಾರ್ಟಿಂಗ್ ಪಾಯಿಂಟು ಮತ್ತು ಎಂಡಿಂಗ್ ಪಾಯಿಂಟ್ನ ಜಾಯಿನ್ ಮಾಡೋದಕ್ಕೆ ಡಿಸ್ಟೆನ್ಸ್ ಅಂತ ಕರಿತೀವಿ. ಸ್ಪೀಡ್: ದ ಸ್ಪೀಡ್ ಇಟ್ ಈಸ್ ಡಿಫೈನ್ಡ್ ಆಸ್ ದ rate of change of distance. It is the distance traveled by an object in a certain interval of time.
ಸ್ಪೀಡ್ ಅಂದರೆ ಏನು, ಒಂದು ನಾವು ಯಾವುದೋ ಒಂದು ವೆಹಿಕಲ್ನ ಮೂಮೆಂಟ್ ಕೊಡ್ತೀವಿ ಅಂದ್ಕೊಳ್ಳಿ, ವೆಹಿಕಲ್ ಮೇಲೆ ಬರೆದಿರ್ತಾ ಕಿಲೋಮೀಟರ್ ಫರ್ ಅವರ್, ದ ಯೂನಿಟ್ ಆಫ್ ಸ್ಪೀಡ್ ಬಂದು ಎಸ್ ಎಸ್ ಸಿಸ್ಟಮಲ್ಲಿ ಮೀಟರ್ ಫರ್ ಸೆಕೆಂಡ್ ಅಂತ ಕರಿತೀವಿ. ಗ್ರೇಟರ್ ಸ್ಪೀಡ್ ಆದರೆ ಕಿಲೋಮೀಟರ್ ಫರ್ ಅವರ್ ಅಂತ ಕರಿತೀವಿ. ಲೆಸ್ಸರ್ ಸ್ಪೀಡ್ ಆದರೆ ಸೆಂಟಿಮೀಟರ್ ಫರ್ ಸೆಕೆಂಡ್ಸ್ ಅಂತ ಕರಿತೀವಿ. ಸ್ಪೀಡ್ ಈಸ್ ಅ ಸ್ಕೇಲರ್ ಕ್ವಾಂಟಿಟಿ ಹ್ಯಾವಿಂಗ್ ಓನ್ಲಿ ಮ್ಯಾಗ್ನಿಟ್ಯೂಡ್. ಸ್ಪೀಡು ನಾವು ಯಾವ ಡೈರೆಕ್ಷನಲ್ಲಿ ಬೇಕಾದರೂ ನಾವು ಹೋಗ್ಬೋದು. ವೆಲಾಸಿಟಿ, ದ ರೇಟ್ ಆಫ್ it is defined as the rate of change of displacement. It is the displacement made by a body in 1 second in particular direction. It is a vector quantity. ಇದೊಂದು ವೆಕ್ಟರ್ ಕ್ವಾಂಟಿಟಿ. ಇದರ ಯೂನಿಟ್ ಬಂದು ಮೆಟ್ರಿಕ್ ಸಿಸ್ಟಮಲ್ಲಿ ಮೀಟರ್ ಫರ್ ಸೆಕೆಂಡ್ ಅಂತ ತೊಗೊತೀವಿ ಅಥವಾ ಕಿಲೋಮೀಟರ್ ಫರ್ ಅವರ್ ಅಂತ ತೊಗೊತೀವಿ. ಬ್ರಿಟಿಷ್ ಸಿಸ್ಟಮಲ್ಲಿ ಫೀಟ್ ಫರ್ ಸೆಕೆಂಡ್, ಲೆಂತ್ನ ಫೀಟಲ್ಲಿ ಮೆಜರ್ಮೆಂಟ್ ಮಾಡ್ತೀವಿ. ಡಿಫ್ರೆನ್ಸಸ್ ಬಿಟ್ವೀನ್ ಸ್ಪೀಡ್ ಆ್ಯಂಡ್ ವೆಲಾಸಿಟಿ. ಸ್ಪೀಡ್ಗೆ ನಮ್ಮ ಡೆಫಿನೇಷನ್ ಗೊತ್ತಿದೆ. ರೇಟ್ ಆಫ್ ಚೇಂಜ್ ಆಫ್ ಡಿಸ್ಟೆನ್ಸ್ ಇಸ್ ಕಾಲ್ಡ್ ಆಸ್ ಅ ಸ್ಪೀಡ್. ವೆಲಾಸಿಟಿ ಬಂದು ರೇಟ್ ಆಫ್ ಚೇಂಜ್ ಆಫ್ ಡಿಸ್ಪ್ಲೇಸ್ಮೆಂಟ್ ಇನ್ ಮೀಟರ್ಸ್. ಅದೇ ಸ್ಪೀಡ್ಗೆ ಸೆಕೆಂಡ್ ಒನ್ನು ಡಿಸ್ಟೆನ್ಸ್ ಟ್ರಾವೆಲ್ಡ್ ಬೈ ಟೈಮ್ ಟೇಕನ್, ಇದರಲ್ಲಿ ಡಿಸ್ಪ್ಲೇಸ್ಮೆಂಟ್ ಬೈ ಟೈಮ್ ಟೇಕನ್. ಥರ್ಡ್ ಪಾಯಿಂಟ್ ಬಂದು ಸ್ಪೀಡಲ್ಲಿ ಇಟ್ ಈಸ್ ಅ ಸ್ಕೇಲರ್ ಕ್ವಾಂಟಿಟಿ, ಅದು ಬಂದು ವೆಕ್ಟರ್ ಕ್ವಾಂಟಿಟಿ. ಸ್ಪೀಡ್ ಬಂದು ಇಟ್ ಡಸ್ ನಾಟ್ ಹ್ಯಾವ್ ಎ ಡೈರೆಕ್ಷನ್, ಇದು ಬಂದು ಡಿಸ್ಪ್ಲೇಸ್ಮೆಂಟ್. ಒಂದು ಸ್ಪೀಡ್ ಮತ್ತು ವೆಲಾಸಿಟಿಗೆ ಒಂದು ವಿಡಿಯೋ ಮುಖಾಂತರವಾಗಿ ನಿಮಗೆ ಎಕ್ಸ್ಪ್ಲೇಷನ್ consider speed and velocity to be the same and may even use the terms interchangeably. While speed and velocity are similar, they are definitely not the same. So how are they different? Speed is a matter of how fast an object is moving, regardless of the direction it's going. Whereas velocity is a matter of how fast an object gets somewhere with respect to direction. Think of a person repeatedly taking 2 steps forward and then 2 steps back. They are moving, but they're not getting anywhere. In other words, they have speed, but no velocity. In short, speed is a measure of how fast an object moves, while velocity is a measure of how fast an object gets somewhere. Before we discuss the formulas for calculating speed and velocity, we need to consider more detailed definitions of each term. Speed is defined as the rate of change in distance with respect to time. Velocity is defined as the rate of change in displacement with respect to time. Notice the words distance and displacement are the only difference between the two definitions. So, what's the difference between distance and displacement? Distance refers to the total amount of ground covered by an object in motion, whereas displacement refers to the net change in position of an object in motion. Distance is what we call a scalar quantity because distance is fully described by magnitude alone with no reference to direction. Since speed is a function of distance, speed is a scalar quantity as well. Displacement is a vector quantity because displacement is fully described with both magnitude and direction. Since velocity is a function of displacement, velocity is a vector quantity. ಅಸೈನ್ಮೆಂಟ್. ನಾವು ಇವೆಲ್ಲ ತಿಳ್ಕೊಂಡಿದ್ವಿ. ಇದ್ರ ಬಗ್ಗೆ ನಾವು ಸ್ಟಾರ್ಟಿಂಗಿಂದ ಏನು ರೆಸ್ಟ್ ಅಂದರೆ ಏನು, ಮೋಷನ್ ಅಂದರೆ ಏನು, ವಾಟ್ ಡಿಫೈನ್ ರೆಸ್ಟ್ ಆ್ಯಂಡ್ ಮೋಷನ್, ವಾಟ್ ಆರ್ ದ ಡಿಫ್ರೆಂಟ್ ಟೈಪ್ಸ್ ಆಫ್ ಮೋಷನ್, ಡಿಫೈನ್ ಸ್ಕೇಲರ್ ಆ್ಯಂಡ್ ವೆಕ್ಟರ್ ಕ್ವಾಂಟಿಟಿ, ರೈಟ್ ದ ಡಿಫ್ರೆನ್ಸ್ ಬಿಟ್ವೀನ್ ಸ್ಪೀಡ್ ಆ್ಯಂಡ್ ವೆಲಾಸಿಟಿ. ರೆಸ್ಟ್ ಬಗ್ಗೆ ಮತ್ತು ಮೋಷನ್ ಬಗ್ಗೆ ಡೆಫಿನೇಷನ್ ಗೊತ್ತಿದೆ. ಇದೆಲ್ಲ ನೀವು ಥ್ಯಾಂಕ್ ಯು.